ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಸ್ ಫ್ಯಾಮಿಲಿ ಬ್ಲಾಗ್ಸ್. ಇವತ್ತು ತುಂಬ ದಿವಸದ ನಂತರ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಲೋವೆರಾ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತಲೆ ಕೂದಲಿಗೆ ಹಚ್ಕೊಳ್ಳೋಣ, ಹಾಗೆಯೇ ಸ್ವಲ್ಪ ಮುಖಕ್ಕೂ ಕೂಡ ಹಚ್ಕೊಂಡು ಮುಖ ಕೂಡ ತುಂಬ ಹೊಳಪಾಗಿ ಕಾಣುತ್ತೆ, ಹಾಗೆಯೇ ತಲೆ ಕೂದಲು ಕೂಡ ತುಂಬ ಸಿಲ್ಕಿಯಾಗಿ ಕಾಣುತ್ತೆ, ಹಾಗೆಯೇ ಕೂದಲು ಉದುರೋದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಇತ್ತೀಚೆಗಂತೂ ನನ್ನ ತಲೆ ಕೂದಲು ತುಂಬಾ ಉದುರ್ತಾ ಇದೆ. ಅದು ಏಕೆಂದರೆ ಕೂದಲು ಎಷ್ಟು ಕ್ಲೋರಿನೇಟೆಡ್ ವಾಟರ್ ಅಂದರೆ ನಾವು ಫುಲ್ಲು ಟ್ಯಾಪ್ ಓಪನ್ ಮಾಡಿದ ತಕ್ಷಣವೇ ಫುಲ್ ವೈಟ್ ನೀರು ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ನೇ ಇಲ್ಲ. ಅದಕ್ಕೋಸ್ಕರ ಈ ಥರನ ಅದು ಸ್ವಲ್ಪ ಕೇರ್ ಮಾಡೋಣ ಅಂತ ಇವಾಗ ನೋಡಿ ಇದನ್ನು ಕಟ್ ಮಾಡಿದ್ದೀನಿ. ಇದರಲ್ಲಿ ನೋಡಿ ಈ ಥರದ್ದು ಫಸ್ಟ್ ಬರುವಂಥ ಈ ಥರ ಇದನ್ನು ನಾವು ತೆಗಿಬೇಕಾಗುತ್ತೆ, ಇಲ್ಲಾಂದರೆ ಇದರಿಂದ ಇರಿಟೇಷನ್ ಆಗುತ್ತೆ ಮುಖಕ್ಕೂ ಹಾಗೆ ತಲೆ ಕೂದಲಿಗೂ ಕೂಡ. ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದು ಬೌಲಲ್ಲಿ ನೀರು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಒಂದು ಅರ್ಧ ಗಂಟೆಗಳ ಕಾಲ ನಾನು ಹೀಗೇ ಬಿಡ್ತೀನಿ. ಆ ಯೆಲ್ಲೋಯಿಶ್ ಕಲರ್ ಇದೆಯಲ್ಲ ಅದೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಸ್ವಲ್ಪ ನೀವು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ. ಒಂದು ಹಾಫ್ ಆನ್ ಅವರ್ ಆದರೂ ನಾವು ಇಡಬೇಕಾಗುತ್ತೆ. ಇವಾಗ ಹಾಫ್ ಆನ್ ಅವರ್ ಆಗಿದೆ. ಇವಾಗ ನಾನು ಇದನ್ನು ಕಟ್ ಮಾಡಿಬಿಟ್ಟು ನನಗೆ ಒಳಗಿನ ಜೆಲ್ ಮಾತ್ರ ಸಾಕು, ಅದನ್ನು ತೆಗಿತಾ ಇದ್ದೀನಿ. ಹೀಗೆ ಎರಡು ಬದಿ ಕಟ್ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ತೆಗಿಬೋದು. ಕೈ ಸ್ವಲ್ಪ ಸ್ಲಿಪ್ ಆಗುತ್ತೆ, ಯಾಕಂದರೆ ಲೋಳೆ ಅಲ್ವಾ ಇದು, ಹಾಗೆಯೇ ಜಾಸ್ತಿ ಆದರೂ ಪರವಾಗಿಲ್ಲ, ಇದನ್ನು ಸ್ಟೋರ್ ಮಾಡಿಟ್ಕೊಂಡು ನಾವು 1 ವೀಕ್ ತನಕ ಯೂಸ್ ಮಾಡ್ಬೋದು. ಎಲ್ಲ ನೀಟಾಗಿ ತೆಗಿತಿದ್ದೀನಿ, ಮೇಲೇನೆ ಸಿಪ್ಪೆ ಯಾವುದೂ ಇಟ್ಕೊಳ್ಳಲ್ಲ. ನಾನಂತೂ ಬ್ಯೂಟಿ ಪಾರ್ಲರ್ ಕಡೆ ಹೋಗೋದೆ ತುಂಬ ಟೈಮ್ ಆಯಿತು, ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬಂತು. ಈವನ್ ಐಬ್ರೋಸ್ ಮಾಡ್ಕೊಳ್ಳೋಕ್ಕೂ ಕೂಡ ನಾನು ಹೋಗಿಲ್ಲ. ಫಸ್ಟ್ ಆಫ್ ಆಲ್ ಟೈಮೂ ಸಿಗಲ್ಲ, ಅದಲ್ಲದೆ ಈ ಫೇಶಿಯಲ್ ಎಲ್ಲ ಮಾಡಿಸುವಷ್ಟು ಕೂರೋಷ್ಟು ಟೈಮ್ ಕೂಡ ನನ್ನ ಹತ್ರ ಇಲ್ಲ, ಆ ಪೇಷನ್ಸ್ ಕೂಡ ಇಲ್ಲ. ಸೊ ಅದರಿಂದ ಹೋಗೂ ಇಲ್ಲ. ಆದರೆ ನಾವು ಒನ್ಸ್ ಎ ವೈಲ್ ಫೇಶಿಯಲ್ ಎಲ್ಲ ಮಾಡಿಸ್ಕೊಳ್ಳಬೇಕಾಗುತ್ತೆ, ಯಾಕೆಂದರೆ ಅದರಿಂದ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಇವನ್ ಮುಖ ಕೂಡ ಹೊಳಪಾಗಿ ಕಾಣಲಿಕ್ಕೆ ತುಂಬ ಒಳ್ಳೆಯದು. ಸೊ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡಿ ಒಂದು ತುಂಬ ಜಾಸ್ತಿ ಇದೆ, ಇಷ್ಟು ನನಗೆ ಅವಶ್ಯಕತೆ ಇಲ್ಲ, ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ಇವಾಗಕ್ಕೆ ಬೇಕಾದಷ್ಟನ್ನು ಯೂಸ್ ಮಾಡ್ಕೊಳ್ತೀನಿ. ಇವಾಗ ನಾನು ಇದನ್ನೊಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ನಾನಿವಾಗ ಸ್ವಲ್ಪ ಕೋಕೋನಟ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೋಕೋನಟ್ ಆಯಿಲ್ ಯಾಕಂದರೆ ಅದು ಈ ಅಲೋವೆರಾ ಜೊತೆ ಸೇರಿಸಿ ನಾವು ಹಾಕಿದರೆ ತುಂಬ ಶೈನಿಂಗ್ ಆಗಿ ಹೇರ್ ಕೂಡ ತುಂಬ ಶೈನಿಂಗ್ ಆಗಿ ಕಾಣಿಸುತ್ತೆ, ಹಾಗೆಯೇ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಂದಂತೂ ತುಂಬ ಹೇರ್ ಫಾಲ್ ಆಗಿದೆ ನೋಡಿ, ನೆತ್ತಿ ಮೇಲಂತೂ ಕೂದಲೇ ಇಲ್ಲ, ಅಷ್ಟು ಹೇರ್ ಫಾಲ್ ಆಗ್ತಿದೆ. ಈಗ ಸಡನ್ಲಿ 3 ಮಂತ್ಸಿಂದಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಹಚ್ಕೊಳ್ಬೇಕು, ನೆತ್ತಿಗೂ ಕೂಡ ಚೆನ್ನಾಗಿ ತಲುಪಬೇಕು, ಬುಡದಿಂದಲೇ ನಾವು ನೀಟಾಗಿ ಹಚ್ಕೋಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಮಸಾಜ್ ಮಾಡ್ತಾ ಎಲ್ಲ ಕಡೆ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ನಾವು ಇದನ್ನು ಹಚ್ಕೊಂಡ ತಕ್ಷಣ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳುವಂಥದ್ದು ಏನಿಲ್ಲ, ಆದರೂ ಇದು ಹೇರ್ ಗ್ರೋತಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಬೇರೆ ಅಂಶ ಕೂಡ ನಾವು ನೋಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನಾನು ಯೂಸ್ ಮಾಡ್ತಾ ಇರೋದು ಕಾವೇರಿ ವಾಟರ್ ಆದ ಕಾರಣ ಅದಕ್ಕೆ ಹೈಯೆಸ್ಟ್ ಕ್ಲೋರಿನ್ ಯೂಸ್ ಮಾಡಿರ್ತಾರೆ ಕ್ಲೀನ್ ಮಾಡೋದಕ್ಕೆ, ಅದರಿಂದ ನನ್ನ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ. ಅಲ್ಲದೆ ವೈಟಮಿನ್ ಡಿ ಪ್ರಾಬ್ಲಮ್ ಇದ್ದರೂ ಕೂಡ ಹೇರ್ ಫಾಲ್ ಆಗುತ್ತೆ, ನನಗೂ ಅದು ಪ್ರಾಬ್ಲಮ್ ಇದೆ. ಅಲ್ಲದೆ ನಾವು ಒಮೆಗಾ 3 ಫ್ಯಾಟಿ ಆಸಿಡ್ಸ್, ವೈಟಮಿನ್ ಸಿ ಹಾಗೆಯೇ ಐರನ್ ಕಂಟೆಂಟ್ ಇರುವಂಥ ಫುಡ್ಡನ್ನು ಕೂಡ ಸೇವಿಸಬೇಕಾಗುತ್ತೆ. ಇವಾಗ ನಾನು ಮತ್ತೆ ಒಂದು ಬೌಲಲ್ಲಿ ಸ್ವಲ್ಪ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಣ್ಣಿಗೆಲ್ಲ ಬೀಳ್ತಾ ಇದೆ. ಇದೇನೆಂದರೆ ಮುಖಕ್ಕೆ ಹಾಕೊಳ್ಳೋದ್ರಿಂದ ಇದರಿಂದ ಮೊಡವೆಗಳ ಕಲೆ ಎಲ್ಲ ಇದ್ದದ್ದು ಸ್ವಲ್ಪ ಲೈಟಾಗಿ ಕಾಣುತ್ತೆ, ಹಾಗೆಯೇ ಅಲ್ಲದೆ ತುಂಬ ಬೇಗನೆ ಈ ಕಲೆಗಳೆಲ್ಲ ಹೋಗುತ್ತೆ. ಬ್ಲ್ಯಾಕ್ ಇರುತ್ತಲ್ವ, ನಾವು ಮೊಡವೆ ಆಮೇಲೆ ಅದನ್ನೆಲ್ಲಾದರೂ ಕೈಯಲ್ಲಿ ಮುಟ್ಟಿದರೆ ಜಾಸ್ತಿ ಆಗಿಬಿಡುತ್ತೆ. ನಾನು ಜಾಸ್ತಿ ಕೈಯಲ್ಲೆಲ್ಲ ಅದನ್ನು ಮಾಡಿಬಿಟ್ಟು ಅಲ್ಲಲ್ಲಿ ಕಪ್ಪು ಕಲೆಗಳು ಕಾಣಿಸ್ತಾ ಇದೆ, ಅದಕ್ಕೋಸ್ಕರ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಇದನ್ನೆಲ್ಲ ಚೆನ್ನಾಗಿ ಹಚ್ಕೊಂಡು, ನಾವು ಹಚ್ಕೊಳ್ಳುವಾಗ ಬರೀ ಮುಖಕ್ಕೆ ಮಾತ್ರ ಅಲ್ಲ, ನೆಕ್ಕಿಗೂ ಹಾಗೆಯೇ ಕಿವಿ ಸುತ್ತಮುತ್ತ ಎಲ್ಲ ಹಚ್ಕೋಬೇಕಾಗುತ್ತೆ. ಯಾವುದೇ ಬ್ಯೂಟಿ ಪ್ರಾಡಕ್ಟ್ ನಾವು ಯೂಸ್ ಮಾಡಿದರೂ ಕೂಡ ಅದನ್ನು ನಾವು ಮುಖದ ಜೊತೆಗೆ ನೆಕ್ಕಿಗೂ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಫೇಸ್ ಮಾತ್ರ ವೈಟ್ ಕಂಡುಬಿಟ್ಟು ನೆಕ್ ಸ್ವಲ್ಪ ಡಾರ್ಕಾಗಿ ಕಾಣುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಪಿಂಪಲ್ಸ್ ಎಲ್ಲ ಹೋಗಿ ನೋಡಿ, ಎಲ್ಲ ಅಲ್ಲಲ್ಲಿ ಡಾರ್ಕ್ ಆಗಿ ಕಾಣಿಸ್ತಿದೆಯಲ್ಲ, ಇದೆಲ್ಲ ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ. ಅಲ್ಲದೆ ಕ್ರಮೇಣ ಬೇಗನೆ ಈ ಕಲೆ ಮಾಯ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಇಷ್ಟು ಉಳಿದಿದೆ. ಇದನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇದನ್ನು ಒಂದು ವಾರದಲ್ಲಿ 2 ಸಲ ಯೂಸ್ ಮಾಡ್ತೀನಿ. 1 ವಾರಕ್ಕಿಂತ ಜಾಸ್ತಿ ಫ್ರಿಜ್ಜಲ್ಲಿ ಇಡಲ್ಲ ನಾನು. ಸೊ ಇದು ಉಳಿದಿರುವಂಥ ಸಿಪ್ಪೆ, ಇದನ್ನು ಹೂವಿನ ಗಿಡಕ್ಕೆ ಹಾಕಿದರೆ ಹೂವಿನ ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಹಾಗಾದರೆ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.